ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಜಾನುಗೌಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ತುಂಬ ಈಸಿಯಾಗಿ ಹಾಗೆ ತುಂಬ ರುಚಿಕರವಾದಂಥ ಒಂದು ಸ್ನ್ಯಾಕ್ ರೆಸಿಪಿನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಅದೇ ಪೊಟೆಟೊ ಚೀಸ್ ಬಾಲ್ಸು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಹೊರಗಡೆ ತುಂಬ ದುಡ್ಡು ಕೊಟ್ಟು ತಿನ್ನಬೇಕಾಗತ್ತೆ. ಅದೇ ಇದನ್ನು ಮನೇಲಿ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಮತ್ತು ಕಮ್ಮಿ ಇಂಗ್ರೀಡಿಯೆಂಟ್ಸಿಂದ ಬೇಗ ಮಾಡಿಕೊಂಡು ತಿನ್ಬೋದು. ಹೇಗೆ ಮಾಡೋದು, ಏನೇನು ಸಾಮಗ್ರಿಗಳು ಬೇಕು ನೋಡ್ಕೊಂಡು ಬರೋಣ. ನಾನಿಲ್ಲಿ ಒಂದು 4ರಿಂದ 5 ಆಲೂಗಡ್ಡೆನ ಬೇಯಿಸಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆ 1 ಬೌಲ್ ಈರುಳ್ಳಿ ಸಣ್ಣದಾಗಿ ಹಚ್ಚಿಟ್ಟಿರೋವಂಥದ್ದು, 1 ಬೌಲ್ ಕ್ಯಾಪ್ಸಿಕಮ್ಮು, ಹಾಗೆ ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಸ್ವಲ್ಪ ಬೆಳ್ಳುಳ್ಳಿ, ಅಚ್ಕಾರದ ಪುಡಿ ಮತ್ತು ಸ್ವಲ್ಪ ಜೀರಿಗೆ ಪುಡಿ. ನೀವು ಬೇಕು ಅಂದರೆ ಗರಂ ಮಸಾಲನೂ ಯೂಸ್ ಮಾಡ್ಬೋದು ಅಥವಾ ಕ್ಯಾರೆಟು ಏನೇನು ವೆಜಿಟೇಬಲ್ಸ್ ಬೇಕೋ ಅದನ್ನು ಯೂಸ್ ಮಾಡ್ಬೋದು. ಹಾಗೆ ನಾನಿಲ್ಲಿ 1 ಬೌಲ್ ಚೀಸ್ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಕಾರ್ನ್ಫ್ಲೋರು, ಹಾಗೆ ಬ್ರೆಡ್ ಕ್ರಮ್ಸ್ನ ತೊಗೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಆಲೂಗಡ್ಡೆ ಏನು ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಏನು ಹಚ್ಚಿಟ್ಕೊಂಡಿದ್ದೀವಲ್ಲ ಈರುಳ್ಳಿ, 1 ಬೌಲ್ ಈರುಳ್ಳಿನ ಸೇರಿಸ್ಕೋಬೇಕು. ಹಾಗೆ ಏನೇನು ಹಚ್ಚಿಟ್ಕೊಂಡಿದ್ವಿ ಕರಿಬೇವು, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಪುಡಿ, ಜೀರಿಗೆ ಪುಡಿ ಇಷ್ಟನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ 1ರಿಂದ 2 ಸ್ಪೂನು ಕಾರ್ನ್ಫ್ಲೋರ್ನ ಸೇರಿಸ್ಕೊಳ್ಳಿ. ನೀರನ್ನ ಯಾವುದೇ ಕಾರಣಕ್ಕೂ ನೀರು ಸೇರಿಸ್ಕೊಳ್ಳೋಕೆ ಹೋಗಬೇಡಿ. ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಏನಿಲ್ಲ. ಇವಾಗ ಕಾರ್ನ್ಫ್ಲೋರು ಎಲ್ಲನೂ ಸೇರಿಸ್ಕೊಂಡಾದ್ಮೇಲೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಇಷ್ಟವಾದಂಥ ವೆಜಿಟೇಬಲ್ಸು ಹಾಕ್ಕೋಬೋದು ಅಥವಾ ಹಸಿ ಬಟಾಣಿ ಇದ್ದರೆ ಅದನ್ನು ಸಹ ಸೇರಿಸ್ಕೋಬೋದು. ನೋಡಿ, ಈ ರೀತಿ ಮಿಕ್ಸ್ ಮಾಡಿಕೊಂಡು ಕ್ಯಾಪ್ಸಿಕಮ್ನು ಸಹ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಒಂದು ಬೌಲಿಗೆ ಸ್ವಲ್ಪ 1ರಿಂದ 2 ಸ್ಪೂನ್ ಕಾರ್ನ್ಫ್ಲೋರ್ ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ನೋಡಿ, ಈ ರೀತಿ ಗಂಟಿಲ್ಲದೆ ಇರೋ ಥರ ಮಿಕ್ಸ್ ಮಾಡಿಕೊಡಿ. ನೋಡಿ, ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಹಾಗೆ ಎಣ್ಣೆನೂ ಸಹ ಕಾಯಕ್ಕಿಟ್ಟಿದ್ದೀನಿ. ಇವಾಗ ಏನು ಆಲೂಗಡ್ಡೆದು ಮಿಕ್ಸ್ ಮಾಡ್ಕೊಂಡಿದ್ವಿ ಅದನ್ನು ನೋಡಿ ಈ ರೀತಿ ರೌಂಡಿಗಾದರೂ ಮಾಡ್ಕೋಬೋದು ಅಥವಾ ನಿಮಗೆ ಕಟ್ಲೆಟ್ ಶೇಪಲ್ಲಿ ಬೇಕು ಅಂದರೆ ಆ ರೀತಿ ಆದರೂ ಮಾಡ್ಕೋಬೋದು. ಇಲ್ಲಿ ನಾನು ರೌಂಡ್ ಶೇಪ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಮಾಡಿಕೊಂಡು ಮಧ್ಯದಲ್ಲಿ ಚೀಸ್ ಫಿಲ್ಲಿಂಗ್ ಮಾಡಿಕೊಂಡ್ರೆ ಸಾಕು. ನೋಡಿ, ಈ ರೀತಿ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿ ರೌಂಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈ ರೀತಿ ಉಂಡೆ ಕಟ್ಕೊಂಡು ಇವಾಗ ಇದನ್ನು ಕಾರ್ನ್ಫ್ಲೋರಲ್ಲಿ ಏನು ಮಿಕ್ಸ್ ಮಾಡಿದ್ವಿ ಅದರಲ್ಲಿ ಹಾಕ್ಕೋಬೇಕು. ಅಷ್ಟರಲ್ಲಿ ಒಂದು ಸ್ವಲ್ಪ ಉಂಡೆ ಕಟ್ಕೊಳ್ಳೋಣ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಉಂಡೆ ಕಟ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಈಗ ಕಾರ್ನ್ಫ್ಲೋರ್ ಮಿಕ್ಸ್ಗೆ ಹಾಕಿ ನೋಡಿ ಈ ರೀತಿ ಹಚ್ಚಿ ಇವಾಗ ಬ್ರೆಡ್ ಕ್ರಮ್ಸಲ್ಲಿ ಈ ರೀತಿ ಹಾಕ್ಕೋಬೇಕು. ನೋಡಿ, ಬ್ರೆಡ್ ಕ್ರಮ್ಸು ಫುಲ್ಲು ಈ ರೀತಿ ಎಲ್ಲದಕ್ಕೂ ಅಂಟ್ಕೋಬೇಕು. ಆವಾಗ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಎಷ್ಟು ಉಂಡೆ ಮಾಡಿಟ್ಕೊಂಡಿದ್ದೆ ಅಷ್ಟನ್ನು ಸಹ ನಾನು ಬ್ರೆಡ್ ಕ್ರಮ್ಸ್ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಕಾದಿದೆ. ನೋಡಿ, ಈ ರೀತಿ ಹಾಕ್ಕೋಬೇಕು. ಅಂದರೆ ಸ್ವಲ್ಪ ಬ್ರೆಡ್ ಕ್ರಮ್ಸು ಸ್ಪ್ರೆಡ್ ಆಗುತ್ತೆ, ಆದ್ರೂ ಪರವಾಗಿಲ್ಲ, ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕು. ಅದು ಬ್ರೌನ್ ಕಲರ್ ಆಗಬೇಕು. ಬ್ರೌನ್ ಕಲರ್ ಆಗೋವರೆಗೂ ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಇವಾಗ ಒಂದು ಸೈಡ್ ಸ್ವಲ್ಪ ಬೆಂದಿದೆ, ಇನ್ನೊಂದು ಸೈಡ್ಗೆ ತಿರುವಾಕೋಬೇಕು. ತುಂಬ ಟೈಮ್ ಏನು ತೊಗೊಳ್ಳಲ್ಲ. ಇದೇ ಚೀಸ್ ಬಾಲ್ಸ್ನ ನೀವು ಹೊರಗಡೆ ಹೋಗಿ ತಿಂತೀನಿ ಅಂದರೆ ತುಂಬ ಖರ್ಚು ಮಾಡಬೇಕು ಮತ್ತು ಅವ್ರು ಕೊಡೋದು ಒಂದು 5ರಿಂದ 4 ಕೊಡ್ಬೋದು ಅಷ್ಟೇ. ಅದಕ್ಕೆ ಒಂದು ₹100 ಮೇಲಾದರೂ ತೊಗೋತಾರೆ. ಅದ್ರ ಬದಲು ನೀವು 1 kg ಆಲೂಗಡ್ಡೆ ತೊಗೊಬಂದರೆ ಜಸ್ಟ್ ₹30 ಅದರಲ್ಲಿ ನೀವು ಮನೆಯವರೆಲ್ಲ ಕೂತ್ಕೊಂಡು ತಿನ್ಬೋದು, ಅಷ್ಟೊಂದಾಗುತ್ತೆ. ಸೊ ಆದಷ್ಟು ಮನೆಯಲ್ಲೇ ಮಾಡಿಕೊಂಡು ತಿನ್ನಿ, ಆರೋಗ್ಯವಾಗಿರಿ. ಆದಷ್ಟು ಹೊರಗಡೆ ಫುಡ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತಾ, ನೋಡಿ ಅಷ್ಟರಲ್ಲಿ ಇದು ಬೆಂದಿದೆ. ನೋಡಿ, ಈ ರೀತಿ ಬ್ರೌನ್ ಕಲರ್ ಬಂದರೆ ಸಾಕು. ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಆದರೆ ಇದನ್ನು ಬಿಸಿ ಇದ್ದಾಗಲೇ ತಿನ್ನಬೇಕು, ಆವಾಗಲೇ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಫುಲ್ ಆಗಿದೆ. ಈಗ ಎತ್ತಿಟ್ಕೋತಾ ಇದ್ದೀನಿ. ಇದನ್ನು ನೀವು ಬೇಕಾದರೆ ಮಯೋನೀಸ್ ಜೊತೆ ಅಥವಾ ಟೊಮೆಟೊ ಸಾಸ್ ಜೊತೆ ಅಥವಾ ಹಾಗೇನೂ ತಿನ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಒಂದು ಸಲ ನೀವು ಮಕ್ಕಳಿಗೆ ಅಥವಾ ಮನೆಯವ್ರಿಗೆ ಮಾಡಿಕೊಡಿ, ಖಂಡಿತ ಇಷ್ಟ ಆಗುತ್ತೆ.
ಹಾಗೆ ನೀವೇನಾದರೂ ಈ ರೆಸಿಪಿನ ಟ್ರೈ ಮಾಡಿದರೆ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪೂರ್ತಿ ವಿಡಿಯೋನ ನೋಡಿ. ಇಷ್ಟ ಆದರೆ ಒಂದು ಲೈಕು ಶೇರು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಚಾನಲ್ನು ಸಹ ಫಾಲೋ ಮಾಡಿ. ಮತ್ತಷ್ಟು ರೆಸಿಪೀಸ್ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರೋ ಸ್ನ್ಯಾಕ್ ರೆಸಿಪಿ ಇದು. ಯಾರಿಗೆಲ್ಲ ಈ ಪೊಟ್ಯಾಟೊ ಚೀಸ್ ಬಾಲ್ಸ್ ಇಷ್ಟ ಕಮೆಂಟಲ್ಲಿ ತಿಳಿಸಿ. ಹಾಗೆ ಪೊಟ್ಯಾಟೊದಲ್ಲಿ ತುಂಬ ವೆರೈಟೀಸ್ ಮಾಡ್ಬೋದು. ಮತ್ತಷ್ಟು ವೆರೈಟೀಸ್ನ ನಾನು ಮಾಡಿ ತೋರಿಸ್ತೀನಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ, ನೋಡಿ ಒಳಗಡೆ ಚೀಸ್ ಯಾವ ಥರ ಇದೆ. ನಿಮಗೆ ಎಷ್ಟು ಚೀಸ್ ಬೇಕೋ ಅಷ್ಟು ಫಿಲ್ ಮಾಡ್ಕೋಬೋದು. ತುಂಬ ಚೀಸ್ ಇಷ್ಟಪಡೋರು ಜಾಸ್ತಿ ಚೀಸ್ ಹಾಕಿ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಇದೇ ಥರ ಇನ್ನಷ್ಟು ರೆಸಿಪೀಸ್ಗಾಗಿ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ.